ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ನಿಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇರುವಂತದ್ದಾದ್ರೆ ಈ ಕೂಡಲೇ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದರ ಮೂಲಕ ನಾವು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಕಂಡು ಬರುತ್ತೆ. ವಿಡಿಯೋವನ್ನ ನೋಡಿ ವಿಷಯವನ್ನ ಬೇಗ ತಿಳ್ಕೊಳ್ಬಹುದು. ಪರಾಭವ ಸಂವತ್ಸರದ ವರ್ಷ ರಾಶಿ ಫಲದಲ್ಲಿ ಕೊನೆಯದಾದ ರಾಶಿ ಮೀನ ರಾಶಿ ವರ್ಷ ಫಲವನ್ನು ನಾವು ನೋಡೋಣ. ಮತ್ತೊಮ್ಮೆ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು. ಮೀನ ರಾಶಿಯ ವರ್ಷಫಲ ಹೇಗಿದೆಯಪ್ಪ ಅನ್ನುವಂಥದ್ದು ನೋಡೋದಾದ್ರೆ, ಈಗಾಗಲೇ ಶನಿ ಪ್ರಭಾವವನ್ನು ಅನುಭವಿಸ್ತಾ ಇದ್ದೀರಾ. ಈ ವರ್ಷ ನಿಮಗೆ ಮಿಶ್ರ ಫಲದ ವರ್ಷ ಅಂತ ನಾವು ಹೇಳ್ಬೋದು. ನಿಮಗೆ ದೈವಾನುಗ್ರಹ ಕೂಡ ಕ್ಷೀಣ ಆಗುವಂತಹದ್ದು ಈ ವರ್ಷ ಘಟಿಸುವಂತಹದ್ದಿದೆ. ದೈವಾನುಗ್ರಹ ಕೂಡ ಇಲ್ಲದೆ ಇರುವಂತಹ ಪರಿಸ್ಥಿತಿ ಹೋಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವಿದೇಶ ಪ್ರಯಾಣ ಯೋಗ ಕೆಲವರಿಗೆ ಕಂಡು ಬರುವಂತಹದ್ದಿದೆ. ಇನ್ನು ಸಾಂಸಾರಿಕ ಜೀವನ ಕಷ್ಟ ಸಾಧ್ಯ ಅನ್ನಿಸುವಂತಹದ್ದು ಕಂಡು ಬರ್ತಾ ಇದೆ. ಸಾಂಸಾರಿಕ ಜೀವನ ಕಷ್ಟ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹೆಂಡತಿಯ ಆರೋಗ್ಯ ಹದಗೆಡುವಂತಹದ್ದು ಕಂಡು ಬರ್ತಾ ಇದೆ. ಮದುವೆ ನಂತರದಲ್ಲಿ ಒಂದು ಸುಖವಾದ ಜೀವನ ಯೋಚನೆ, ಆದರೆ ಈ ಒಂದು ವರ್ಷದಲ್ಲಿ ಸ್ವಲ್ಪ ಹೆಂಡತಿಯ ಆರೋಗ್ಯದಲ್ಲಿ ಹೆಚ್ಚು ತೊಂದರೆಗಳು ಕಂಡು ಬರುವಂತಹದ್ದನ್ನ ಇಲ್ಲಿ ಗಮನಿಸಬೇಕಾದ ಅಂಶ ಆಗಿರುತ್ತದೆ. ಇನ್ನು ಸ್ನೇಹಿತರಿರ್ಬೋದು, ಸಹೋದರರೊಡನೆ ನಿಮಗೆ ಭಿನ್ನಾಭಿಪ್ರಾಯಗಳು ಬಂದು ಒಂದು ನಿಮ್ಮ ಸಂಬಂಧ ಹದಗೆಡುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಹಾಗೆ ಬುದ್ಧಿ ಸರಿಯಾಗಿ ಕೆಲಸ ಮಾಡದ್ದೇ, ಅಂದ್ರೆ ಸರಿಯಾಗಿ ದೃಢ ನಿರ್ಧಾರಗಳನ್ನು ತಗೊಳ್ಳಕ್ಕೆ ಆಗದೇ ಇರುವಂತಹ ಬುದ್ಧಿಯ ಹೊಂದಿರೋದ್ರಿಂದ ನಿಮ್ಮ ಮನಸ್ಸಿನ ದೃಢತೆ ಕೂಡ ಹಾಳಾಗಿ ಸಂಪೂರ್ಣವಾಗಿ ನೀವು ಏನ್ ಯೋಚನೆ ಮಾಡ್ತಾ ಇರ್ತೀರೋ, ನೀವು ಏನು ಕೆಲಸ ಮಾಡಬೇಕು ಅಂದ್ರೆ ಅದು ಯಾವುದೂ ಕೆಲಸ ಆಗದೇ ಇರುವಂತಹ ಸಾಧ್ಯತೆಗಳು ಈ ವರ್ಷ ಹೆಚ್ಚು ಕಂಡು ಬರ್ತಾ ಇದೆ. ಜೂನ್ ಇಂದ ಅಕ್ಟೋಬರ್ ವರೆಗೆ ಸ್ವಲ್ಪ ವಿದ್ಯೆಯಲ್ಲಿ ಪ್ರಗತಿ, ಹಾಗೆ ಕೆಲವು ತೊಂದರೆಗಳು ಪರಿಹರಿಸುವಂತಹ ದಿನಗಳನ್ನ ಆ ಸಮಯದಲ್ಲಿ ಕಂಡು ಬರುತ್ತೆ. ಇದಲ್ಲದೆ ನವೆಂಬರ್ ಇಂದ ಜನವರಿವರೆಗೆ ಗುರು ಷಷ್ಠದಲ್ಲಿ ಹೋಗೋದ್ರಿಂದ, 6ನೇ ಮನೆಗೆ ಷಷ್ಠಮ ಸ್ಥಾನದಲ್ಲಿ ಹೋಗೋದ್ರಿಂದ ಮತ್ತೆ ಆರೋಗ್ಯ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆ ಇರಬಹುದು, ಹೆಚ್ಚು ಕಂಡು ಬರುವಂತಹದ್ದು ಇಲ್ಲಿ ಗಮನಿಸಬೇಕಾದಂತಹ ಅಂಶ ಆಗಿದೆ. ಇನ್ನು ಡಿಸೆಂಬರ್ ಇಂದ ವರ್ಷಾಂತ್ಯದವರೆಗೆ ರಾಹು ಲಾಭದಲ್ಲಿರೋದ್ರಿಂದ ಧನ ಲಾಭ ಆಗುವಂತಹದ್ದು, ಅಚಾನಕ್ಕಾಗಿ ಹಣ ಆಗಮನ ಆಗುವಂತಹದ್ದನ್ನ ನಾವಿಲ್ಲಿ ಗಮನಿಸಬೇಕಾದಂತಹ ಅಂಶ ಆಗಿರುತ್ತೆ. ಆಗಸ್ಟ್ ನಿಂದ ನವೆಂಬರ್ ವರೆಗೆ ಚತುರ್ಥ ಹಾಗೂ ಪಂಚಮದಲ್ಲಿ ಮಂಗಳನ ಒಂದು ಚಲನೆ ಇರೋದ್ರಿಂದ ನಿಮಗೆ ದಾಂಪತ್ಯ ಕಲಹ ಉಂಟಾಗುವಂತಹದ್ದು, ಹಾಗೆ ಪ್ರೇಮ ಭಂಗ, ಪ್ರೀತಿ ಮಾಡ್ತಾ ಇರುವಂತಹದ್ದಿದ್ರೆ ಅಲ್ಲಿ ಮೋಸ ಆಗುವಂತ ಸಾಧ್ಯತೆ ಅಥವಾ ಪ್ರೇಮ ಭಂಗ ಆಗಿ, ಅಂದ್ರೆ ಹುಡುಗಿ ಬಿಟ್ಟು ಹೋಗೋದು, ಹುಡುಗ ಬಿಟ್ಟು ಹೋಗುವಂತ ಸಾಧ್ಯತೆಗಳು ಹೆಚ್ಚು ಕಂಡು ಬರುವಂತಹದ್ದು ಈ ಒಂದು ಕಂಡು ಬರ್ತಾ ಇದೆ. ಅದಲ್ಲದೆ ಆರೋಗ್ಯದಲ್ಲಿ ಕೂಡ ಅನೇಕ ತೊಂದರೆಗಳು ಕಂಡು ಬರುವಂತಹದ್ದು ಈ ವರ್ಷ ಘಟಿಸುವಂತಹ ವಿಷಯ ಆಗಿದೆ. ಇನ್ನು ಡಿಸೆಂಬರ್ ಇಂದ ವರ್ಷಾಂತ್ಯದವರೆಗೆ ನಿಮಗೆ ಜ್ಞಾನಕಾರಕ ಕೇತು ಮತ್ತೆ ಗುರು ಪಂಚಮದಲ್ಲಿ ಒಟ್ಟಿಗೆ ಇರೋದ್ರಿಂದ ಬುದ್ಧಿ ಏನು ತೊಂದರೆಯಲ್ಲಿತ್ತು ನಿಮ್ದು, ಅಂದ್ರೆ ದೃಢ ಯೋಚನೆ ಮಾಡ್ಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿತ್ತು, ಅದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆಯಾಗಿ ಆಧ್ಯಾತ್ಮಿಕ ವಿಚಾರ ಬಗ್ಗೆ ಜಾಸ್ತಿಯಾಗಿ ನೀವು, ಅಂದ್ರೆ ಲೌಕಿಕ ಬಿಟ್ಟು ಆಧ್ಯಾತ್ಮಿಕ ವಿಚಾರದಲ್ಲಿ ಜಾಸ್ತಿ ಸಾಧನೆ ಮಾಡಲಿಕ್ಕೆ ಹೋಗುವಂತಹ ಯೋಚನೆಗಳು ಬರುವಂತಹದ್ದಿದೆ. ಆಧ್ಯಾತ್ಮಿಕ ಸಾಧನೆ ಮಾಡುವ ಮೂಲಕ ನಿಮ್ಮ ಮನಸ್ಸನ್ನು ಹಿಡಿತಕ್ಕೆ ತರುವಂತಹ ಸಾಧ್ಯತೆಗಳು ಇದೆ. ಲೌಕಿಕ ಆಲೋಚನೆಗಳನ್ನೆಲ್ಲ ಬಿಟ್ಟು ಆಧ್ಯಾತ್ಮಕ್ಕೆ ಹೋಗ್ತೀರಾ ಅನ್ನುವಂಥದ್ದು, ಅಂದ್ರೆ ಮನಸ್ಸನ್ನು ಹಿಡಿತ ತರಲಿಕ್ಕೆ ಇದು ಈ ಒಂದು ವರ್ಷದಲ್ಲಿ ಘಟಿಸುವಂತಹ ಘಟನೆಗಳು. ಈ ಒಂದು ವರ್ಷದಲ್ಲಿ ಶನಿದೇವ ಮತ್ತು ಶಿವನ ಒಂದು ಆರಾಧನೆಯನ್ನ ನೀವು ಎಷ್ಟು ಮಾಡ್ತೀರೋ ಮೀನ ರಾಶಿಯವರಿಗೆ ಅಷ್ಟು ಈ ವರ್ಷ ಒಂದು ಒಳ್ಳೆಯ ಫಲಗಳನ್ನ ಪಡೆಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತೊಮ್ಮೆ ಪರಾಭವ ಸಂವತ್ಸರ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಹೇಳ್ತಾ ಧನ್ಯವಾದಗಳು.